ವೇದಿಕೆ ಮೇಲೆಯೇ ಕಾಂಗ್ರೆಸ್ ಬಿಜೆಪಿ ಶಾಸಕರು ಜಟಾಪಟಿ ನಡೆದಿದೆ. ಸಚಿವರ ಎದುರೇ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರ ಮಾತಿನ ಸಮರ ನಡೆದಿದೆ. ರಾಮಲಿಂಗಾರೆಡ್ಡಿ ಹಾಗೂ ಸಂತೋಷ್ ಲಾಡ್ ಎದುರೇ ಶಾಸಕರ ಜಂಗಿ ಕುಸ್ತಿ. ಶಾಸಕರ ರೋಷಾವೇಶಕ್ಕೆ ಇಬ್ಬರು ಸಚಿವರು ಕೂಡ ಮೂಕ ಪ್ರೇಕ್ಷಕರಾಗಿದ್ದಾರೆ. ಎಸ್, ಶಾಸಕರ ಎದುರೇ ನಡೆದಿರುವಂತಹ ಘಟನೆ ಇದು. ಶಾಸಕರು ಜಟಾಪಟಿ ಮಾಡಿಕೊಂಡಿದ್ದಾರೆ. ಸಚಿವರ ಎದುರೇ ನಡೆದಿರುವಂತಹ ಘಟನೆ. ಶಾಸಕರು ರೋಷಾವೇಶವನ್ನ ತಾಳ್ತಾ ಇದ್ರೆ ರಾಮಲಿಂಗಾರೆಡ್ಡಿ ಮತ್ತು ಸಂತೋಷ್ ಲಾಡ್ ಸುಮ್ಮನೆ ಕೂರಬೇಕಾಯ್ತು. ಕಾಂಗ್ರೆಸ್ ಶಾಸಕ NH ಕೋನ್ ರೆಡ್ಡಿ ಹಾಗೂ ಮಹೇಶ್ ತೆಂಗಿನಕಾಯಿ ಮಧ್ಯೆ ವಾಕ್ ಯುದ್ಧವೇ ನಡೆದೋಗಿದೆ. ಶಾಸಕರ ರಣಾಂಗಣಕ್ಕೆ ವೇದಿಕೆಯಾಗಿದೆ ಅಭಿವೃದ್ಧಿ ಕಾರ್ಯಕ್ರಮ. ಕಾಂಗ್ರೆಸ್ನ ಶಾಸಕ NH ಕೋನ್ ರೆಡ್ಡಿ ಹಾಗೂ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವಂತ ಕಾರ್ಯಕ್ರಮದಲ್ಲಿ ಗದ್ದಲ ಏರ್ಪಟ್ಟಿದೆ. ಬಿಜೆಪಿ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಅಭಿವೃದ್ಧಿ ಆಗಿಲ್ಲ, ಆದ್ದರಿಂದ ಶಕ್ತಿ ಯೋಜನೆಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಶಾಸಕ ಕೋನ್ ರೆಡ್ಡಿ ಹೇಳಿದರು. ಕಾಂಗ್ರೆಸ್ ಶಾಸಕನ ಹೇಳಿಕೆ ಮಾತಿನಲ್ಲೇ ತಿವಿದಿದ್ದಾರೆ ಮಹೇಶ್ ತೆಂಗಿನಕಾಯಿ. ಜನ ನಿಮ್ಮನ್ನ ಕೈ ಹಿಡಿದಿದ್ದಾರೆ, ಕೇಂದ್ರದಲ್ಲಿ ಯಾರಿದ್ದಾರೋ ನೋಡಿ, ಸಿದ್ಧತೆ ಇಲ್ಲದೆ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದು ಸಮಸ್ಯೆಗೆ ಕಾರಣ ಅಂತ ತೆಂಗಿನಕಾಯಿ ಹೇಳಿದ್ದಾರೆ. ಕಾಂಗ್ರೆಸ್ MLA ಮಾತಿಗೆ ಮಹೇಶ್ ತೆಂಗಿನಕಾಯಿ ಕೌಂಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮಾತಿನ ಜಟಾಪಟಿ ನಡೆದಿದೆ. ಅವಾಗ ಅಲ್ಲಿ ಬಿಟ್ಟಿದ್ದು ನಮಗೆ ಕಳಿಸ್ತಿದ್ರು. ಈಗ ಅಂತ ವ್ಯವಸ್ಥೆ ಇಲ್ಲ. ಬಹಳ ಒಳ್ಳೆ ಕೆಲಸವನ್ನು ಮಾಡಿರಿ. ನಾನು ತಮ್ಮ ಎಲ್ಲ ಈ 6 ಜಿಲ್ಲೆಯ ಜನರ ಪರವಾಗಿ ಮಾನ್ಯ ಸಚಿವರು ಇಂಥ ಗಟ್ಟಿಯಾದಂತಹ ತೀರ್ಮಾನ ತೆಗೆದುಕೊಂಡು ನೂತನ ಬಸ್ಗಳನ್ನ ಬಿಜೆಪಿ ಒಂದು ಖರೀದಿ ಮಾಡಲಿಲ್ಲ, ಒಂದು ಬಸ್ಸನ್ನು ಖರೀದಿ ಮಾಡಲಿಲ್ಲ. ಅಂತ ಸಂದರ್ಭದಲ್ಲಿ ಇವಾಗ ಬಸ್ಸಿನ ಕೊರತೆ ಯಾಕಾಗೈತಿ, ರಾಶ್ ಆಗೈತಿ ಅಂದ್ರೆ ಅವರೇ ಮಾತಾಡ್ತಾರೆ. ತೆಂಗಿನಕಾಯಿ ಹೇಳ್ಬೇಕಿಲ್ಲ, ಅವ್ರು ಯಾಕೆ ಖರೀದಿ ಮಾಡಲಿಲ್ಲ ಅನ್ನೋದು ಹೇಳ್ಬೇಕಲ್ಲ. ಅದಕ್ಕೆ ಅಂತ ಸಮಸ್ಯೆಗಳಾಗ್ಯಾವ. ಅದಕ್ಕೆ ಬರೀ ಮಾತಾಡೋದು ಬೇಡ, ಟೀಕೆ ಬೇಡ. ಲೋಕಸಭೆ ಚುನಾವಣೆ ಬಂದೈತಿ, ಬರೀ ಟೀಕೆ ಮಾಡಿದ್ರಾಗ ಕಾಲ ಕಳೆಯತ್ತೀರಿ. ನಾವು ಹೆಂಗೆ ಕೆಲಸ ಮಾಡೋದು ತೋರ್ಸಕತ್ತೀವಲ್ಲ, ಹಂಗೆ ನೀವು ಮಾಡಿದ್ರೆ ನಿಮಗೂ ಕ್ರೆಡಿಟ್ ಬರ್ತಿತ್ತು. ಅದಕ್ಕೆ ನಿಮ್ಗೆ ಸುಮ್ಮನೆ ಕೂಡ್ಸ್ಯಾರ, ನಮ್ಗೆ ಅಧಿಕಾರ ತಂದಾರ. ಅವಾಗ ಅಲ್ಲಿ ಬಿಟ್ಟಿದ್ದು ನಮಗೆ ಕಳಿಸ್ತಿದ್ರು. ಈಗ ಅಂತ ವ್ಯವಸ್ಥೆ ಇಲ್ಲ. ಬಹಳ ಒಳ್ಳೆ ಕೆಲಸವನ್ನು ಮಾಡಿರಿ. ನಾನು ತಮ್ಮ ಎಲ್ಲ ಈ 6 ಜಿಲ್ಲೆಯ ಜನರ ಪರವಾಗಿ ನಿಮಗೆ ಇಲ್ಲಿ ಕುಂದಿರ್ಸ್ಯಾರ, ನಮ್ಗೆ ಇಲ್ಲಿ ಕುಂದಿರ್ಸ್ಯಾರ ಅಂತೇಳಿ. ಆದ್ರೆ ಹುಬ್ಳಿ ಸೆಂಟ್ರಲ್ ಜನ ನನ್ನ ಇಲ್ಲಿ ಕೊಡ್ಕೊಂಬಂದ್ರು ಇಲ್ಲಿ ಕೊಡ್ಲಿಲ್ಲ ನಿಮ್ಮ ಸ್ಥಾನ ಅನ್ನೋದು ಅಷ್ಟು ನೆನ್ಪಿಟ್ಟಿದ್ದಾರೆ. ಮಾಡಿಲ್ಲ, ಅದಕ್ಕೆ ನಿಮಗೆ ಇಲ್ಲಿ ಕುಂದಿರ್ಸ್ಯಾರ, ನಮ್ಗೆ ಇಲ್ಲಿ ಕುಂದಿರ್ಸ್ಯಾರ ಅಂತೇಳಿ. ಆದ್ರೆ ಹುಬ್ಳಿ ಸೆಂಟ್ರಲ್ ಜನ ನನ್ನ ಇಲ್ಲಿ ಕೊಡ್ಕೊಂಬಂದ್ರು ಇಲ್ಲಿ ಕೊಡ್ಲಿಲ್ಲ ನಿಮ್ಮ ಸ್ಥಾನ ಅನ್ನೋದು ಅಷ್ಟು ನೆನ್ಪಿಟ್ಟಿದ್ದಾರೆ. ಮಾಡಿಲ್ಲ, ಅದಕ್ಕೆ ನಿಮಗೆ ಇಲ್ಲಿ ಕುಂದಿರ್ಸ್ಯಾರ, ನಮ್ಗೆ ಇಲ್ಲಿ ಕುಂದಿರ್ಸ್ಯಾರ ಅಂತೇಳಿ. ಆದ್ರೆ ಹುಬ್ಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಶಾಸಕ NH ಕೋನ್ ರೆಡ್ಡಿ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಳೆಯ ಬಸ್ಗಳನ್ನು, ಡಕೋಟಾ ಬಸ್ಗಳನ್ನು, ಎಲ್ಲಿ ಕೆಲಸಕ್ಕೆ ಬಾರದಿರುವ ಬಸ್ಗಳನ್ನು ಉತ್ತರ ಕರ್ನಾಟಕಕ್ಕೆ ಕಳಿಸ್ತಾ ಇದ್ರು. ಅದು ವಿಶೇಷವಾಗಿ NWKRTCಗೆ ಬರ್ತಾ ಇತ್ತು. ಈಗ 6 ಜಿಲ್ಲೆಗಳ ಪರವಾಗಿ ನಾನು ಧನ್ಯವಾದ ಅಂತ ಹೇಳಲಿಕ್ಕೆ ಹೇಳ್ತಾ ವಿರೋಧ ಪಕ್ಷದವರನ್ನು ಮಾತಿನಿಂದ ತಿವಿಯುವಂಥ ಪ್ರಯತ್ನ ಮಾಡಿದ್ರು. ಆನಂತರದಲ್ಲಿ ಮಹೇಶ್ ತೆಂಗಿನಕಾಯಿ ಸ್ಪಷ್ಟನೆ ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಮಾತಿನ ಸದ್ದುಗದ್ದಲ ಏರ್ಪಡ್ತು, ಕೊನೆಗೆ ಅಂತಿಮವಾಗಿ ಸಚಿವರೇನಾದರೂ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನೇನಾದರೂ ಮಾಡಿದ್ರಾ? ದಶರಥ್, ಇಬ್ಬರು ಶಾಸಕರು ಇವತ್ತು ವೇದಿಕೆ ಮೇಲೆ ಒಂದು ಮಾತಿನ ಜಟಾಪಟಿಯನ್ನು ನಡೆಸಿದರೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆ ಒಂದು ಹೊಸ ಬಸ್ ನಿಲ್ದಾಣದ ಈ ಒಂದು ಹೊಸ ಬಸ್ ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವ ಒಂದು ಶಂಕುಸ್ಥಾಪನೆ ಒಂದು ಕಾರ್ಯಕ್ರಮವಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಇಬ್ಬರು ಶಾಸಕರು ಮಾತನಾಡ್ತಾರೆ. ಅದು ಇಲ್ಲಿ ಅಂತಾರೆ ಸಚಿವರಂತ ಇಬ್ಬರು ಘಟಾನುಘಟಿ ಸಚಿವರಂತಹ ರಾಮಲಿಂಗಾರೆಡ್ಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇವರಿಬ್ಬರ ಸಮ್ಮುಖದಲ್ಲೇ ಈ ಇಬ್ಬರ ಮಾತಿನ ಜಟಾಪಟಿ ನಡೆದಿದೆ. ಮೊದಲಿಗೆ ಇಲ್ಲಿ ಅಂತಂದ್ರೆ ಇಲ್ಲಿ NH ಕೋನ್ ರೆಡ್ಡಿ, ನವಲಗುಂದ ಶಾಸಕ NH
ಎಚ್ ಕೋನರೆಡ್ಡಿ ಅವರು ಮಾತನಾಡ್ತಾರೆ. ಈ ಹಿಂದಿನ ಸರ್ಕಾರ ಏನೂ ಸಹ ಇಲ್ಲಿ ಅಂತಂದರೆ ಅಭಿವೃದ್ಧಿ ಮಾಡಿಲ್ಲ, ಅದರಲ್ಲಿ ಸಾರಿಗೆ ಇಲಾಖೆಗೆ ಇಲ್ಲಿ ಏನೂ ಸಹ ಕೊಟ್ಟಿಲ್ಲ. ಈ ಹಿಂದಿದ್ದಂತಹ ಸರ್ಕಾರ BMTCಲಿದ್ದಂತಹ 100 ಬಸ್ಗಳನ್ನು ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ತಂದು ಕೊಡ್ತು. ಹೀಗಾಗಿ ಇವತ್ತು ಸಂಸ್ಥೆ ಮತ್ತು ನಷ್ಟದಲ್ಲದೆ ಇನ್ನೊಂದು ಕಡೆ ಅಂತಾರೆ ಇವತ್ತು ಶಕ್ತಿ ಯೋಜನೆ ಇಷ್ಟೊತ್ತು ಕುಂಟತ್ತ ಸಾಗಲು ಶಕ್ತಿ ಯೋಜನೆ ಇವತ್ತು ಹಿಂದುಳಿಲಿಕ್ಕೆ ಪ್ರಮುಖ ಕಾರಣ ಈ ಹಿಂದಿನ ಸರ್ಕಾರ ಅಂತೇಳಿ ಇಲ್ಲಿ ಅಂದರೆ ಒಂದು ಕಡೆ ಅಂತಂದರೆ ಈ ವಿರೋಧ ಪಕ್ಷದ ಮೇಲೆ ಶಾಸಕ NH ಕೋನರೆಡ್ಡಿ ಅವರು ವಾಗ್ದಾಳಿ ಮಾಡ್ತಾರೆ. ಅದೇ ವೇದಿಕೆಯಲ್ಲಿದ್ದಂತಹ ಏನು ಶಾಸಕ ಮಹೇಶ್ ತೆಂಕರು ಇಲ್ಲಿ ಇನ್ನೊಂದು ಕಡೆ ಅಂದರೆ NH ಕೋನರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ. ಇವತ್ತು ಅಭಿವೃದ್ಧಿ ಈ ಹಿಂದಿನ ಸರ್ಕಾರ ಅಭಿವೃದ್ಧಿ ಮಾಡದ ಕಾರಣ ಇವತ್ತು ರಾಜ್ಯ BJP ಮನೆಗೆ ಹೋಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇಂತಹ ಸಮಯದಲ್ಲಿ ಶಾಸಕ ಮಹೇಶ್ ತೆಂಕ ಅವರು ವೇದಿಕೆಯಲ್ಲೇ ಇರ್ತಾರೆ. ಅವರು ಒಂದು ಭಾಷಣ ಮಾತಾಡ್ತಾರೆ. ಭಾಷಣದಂತಹ ಸಮಯದಲ್ಲೇ ತಮ್ಮ ಮಾತಿನಲ್ಲೇ NH ಕೋನರೆಡ್ಡಿಗೆ ತಿಳಿತಾರೆ, ನೀವು ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಿರಬಹುದು, 135 ಕ್ಷೇತ್ರಗಳಲ್ಲಿ ಗೆದ್ದಿರಬಹುದು, ಆದರೆ ಇವತ್ತು ನೀವು ಯಾವ ಶಂಕುಸ್ಥಾಪನೆಯನ್ನು ಮಾಡ್ತೀರಿ ಆ ಒಂದು ಕ್ಷೇತ್ರದಲ್ಲಿ ನೀವು ಸೋತಿದ್ದೀರಾ, ಇದು ನಿಮ್ಮ ಗಮನದಲ್ಲಿರಲಿ, ನೆನಪು ಇಟ್ಟುಕೊಳ್ಳಿ ಅಂತೇಳಿ ತಮ್ಮ ಮಾತಿನಲ್ಲೇ ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಕ ಅವರು ತಿಳಿದಿದ್ದಾರೆ. ಹೀಗಾಗಿ ಈ ಇಬ್ಬರು ಶಾಸಕರು ಒಂದು ಕಡೆ ಅಂತಾರೆ ಶಕ್ತಿ ಯೋಜನೆ ವಿಚಾರ ಮತ್ತು ಅಭಿವೃದ್ಧಿ ವಿಚಾರ, ಮತ್ತು ಇನ್ನೊಂದು ಕಡೆ ಅಂತಾರೆ ಈ ಹಿಂದಿನ ಸರ್ಕಾರ ಮತ್ತು ಈಗ ಮಾಡುವಂತಹ ಸರ್ಕಾರ, ಈ ಎರಡೂ ಸರ್ಕಾರಗಳನ್ನು ಏನು ಅಭಿವೃದ್ಧಿ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಈ ಇಬ್ಬರು ಶಾಸಕರು ಮಾತಿನ ಚಟಾಪಟಿಯನ್ನು ಮಾಡಿದ್ದಾರೆ. ದಶರಥ್. ಎಸ್, ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.